ಈ ತರದ ಹುಚ್ಚತನ ಅನ್ನೋದು ಪ್ರಪಂಚಾದ್ಯಂತ ಇದೆ. ಅಲ್ಲಿ ತಪ್ಪು ಆ ಮಗುದಲ್ಲ, ಅವ್ರ ಅಪ್ಪ ಅಮ್ಮಂದು. ಅವರೇ ತಲೆ ಮೇಲೆ 2 ಕೊಟ್ಟು ಕೂರಿಸಿದ್ರೆ ಆಗಿರೋದು. ಆದ್ರೆ ಆ ಯಜಮಾನ್ರು ಬಂದು ಸರಿಯಾಗಿ ಕೂರ್ಸವ್ರೆ. ಅದು ಅಮೆರಿಕನ್ ಬೈಸನ್ ಅಂತ. ಅಸಾಧಾರಣ ಕೋಪ, ಬ್ಯಾಡ್ ಆಟಿಟ್ಯೂಡ್, ಏಕಾಏಕಿ ದಾಳಿ ಇವೆಲ್ಲ ನೋಡಿ ಆ ನಾರ್ತ್ ಅಮೆರಿಕದ ಪ್ರಜೆಗಳಿಗೆ ಸಾಕಾಗ್ ಹೋಗಿದೆ. ಇವಕ್ಕೆ ಮನುಷ್ಯರನ್ನ ಕಂಡ್ರೆ ಆಗಲ್ಲ. ಅದು ಸರಿ, ಯಾವ ಪ್ರಾಣಿಗ್ ತಾನೇ ಇಷ್ಟ ಆಗುತ್ತೆ ಹೇಳಿ? ಒಂದಾನೊಂದು ಕಾಲದಲ್ಲಿ ಅಮೆರಿಕಾದ್ಯಂತ 6 ಕೋಟಿ ಬೈಸನ್ಗಳಿದ್ರೆ ಅದ್ರ ಚರ್ಮ, ಮೂಳೆ, ಮಾಂಸ ಅಷ್ಟೇ ಯಾಕ್ರಿ, ಶೋಕಿಗೋಸ್ಕರ ಎಲ್ಲ ಕೊಂದು 540ಕ್ಕೆ ತಂದಿಟ್ರು. ಆದ್ರೆ ಇವಾಗ ಸಂಖ್ಯೆ ಹೆಚ್ಚಿಸ್ಕೊಂಡು ರಿವೆಂಜ್ ತೀರಿಸ್ಕೋತಾ ಇದೆ. ಗಾಡಿಗಳಿಗೆ ಗುದ್ದಿ ಜನರನ್ನ ಎತ್ತೆತ್ತಿ ಬಿಸಾಕಿ ತಿವಿದು ಪಾಠ ಕಲಿಸ್ತಾ ಇದೆ. ಗುಡ್ ಜಾಬ್. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ 6.5 ಅಡಿ ಉದ್ದ, 1 ಟನ್ ಭಾರ. ಈ ದೇಹ ಇಟ್ಕೊಂಡು ಗಂಟೆಗೆ 60 ಕಿಲೋಮೀಟರ್ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ಓಡುತ್ತೆ. ಆದ್ರೆ ಅಲ್ಲಿ ಇವುಗಳನ್ನು ಬೇಟೆಯಾಡೋ ಪ್ರಾಣಿಗಳಿವೆ. ಮನುಷ್ಯರನ್ನು ಸೇರಿಸಿ 3: ಗ್ರಿಜ್ಲಿ ಬೇರ್, ತೋಳಗಳ ಹಿಂಡು, ಮಾನವನ ಗುಂಡು. ವೈಲ್ಡ್ ನಲ್ಲಿ 15 ವರ್ಷ ಬದುಕಿದ್ರೆ ಕ್ಯಾಪ್ಟಿವಿಟಿನಲ್ಲಿ 25 ವರ್ಷ ಇರುತ್ತೆ. ಅಯ್ಯೋ ಬಾಸ್, ನಿಮ್ ಬಗ್ಗೆನೂ ಹೇಳ್ತೀನಿ ಬಾಸ್, ವೇಟ್. ಒನ್ಸ್ ಅಗೇನ್ ಪ್ಲೀಸ್, ವನ್ಯಜೀವಿಗಳನ್ನ ಆದಷ್ಟು ದೂರದಿಂದ ನೋಡಿ ಖುಷಿ ಪಡಿ. ಕೆಣಕ್ಬೇಡಿ, ಫೀಡ್ ಮಾಡಬೇಡಿ, ಅದ್ರ ಪಾಡಿಗದನ್ನ ಬಿಟ್ಬಿಡಿ. ಇಷ್ಟೇ ಮ್ಯಾಟ್ರು. ಬರ್ತೀನಿ, ಬಾಯ್.